ಇವತ್ತು ಒಂದು ಶುಭ ಸಂದೇಶ ಇದೆ, ಶುಭ ಸುದ್ದಿ ಇದೆ. ಇವತ್ತು ನಮ್ಮೊಂದಿಗೆ ಒಂದಾಗಿದ್ದಂತಹ ಭಟ್ರು ರಜನೀಶ್ ಭಟ್ರು ಅವರನ್ನು ಯಾವ ಪರಿಸ್ಥಿತಿಯಿಂದ ಬಂದರೂ ಹಾಗೆ ನಾವು ಇವತ್ತು ಅವ್ರನ್ನ ಮನೆ ಕಳಿಸುವಂಥ ಒಂದು ಜವಾಬ್ದಾರಿಯಿಂದ ಅವ್ರನ್ನ ಮನೆ ಕಳಿಸ್ತಾ ಇದ್ದೀವಿ. ಒಂದು ಚಿಕ್ಕ ಒಂದು ತುಣುಕನ್ನು ಹೇಳ್ತೀನಿ ಅವ್ರಿಗೆ, ನಮ್ಮಲ್ಲಿ ಹೇಗೆ ಬಂದರು, ಹಾಗೆ ನಮ್ಮಲ್ಲಿ ಯಾವ ರೀತಿ ಇದ್ದರು, ಹಾಗೆ ಇವತ್ತು ಅವರ ಮನೆಯವರು ಯಾವ ರೀತಿ ಅವರನ್ನು ಅಪ್ರೋಚ್ ಆದರು ಅನ್ನೋದನ್ನು ಚಿಕ್ಕದಾಗಿ ಹೇಳ್ತೀನಿ. ಇದು 2025, ಇವತ್ತಿಗೂ 14 ತಿಂಗಳಾಗಿದೆ. 2025 ಫೆಬ್ರವರಿ ಟೈಮಲ್ಲಿ ನಮಗೆ ಅನಿರೀಕ್ಷಿತ ಕಾಲ್ ಬಂತು, ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಒಬ್ಬ ಅಸಹಾಯಕ ವ್ಯಕ್ತಿ ಇದ್ದಾರೆ ಅಂತ. ನಮ್ಮ ಟೀಮ್ ಅಲ್ಲಿಗೆ ಹೋಯಿತು. ಅಲ್ಲಿ ಹೋದಾಗ ನಾನು ಕೂಡ ಇದ್ದೆ. ಅಲ್ಲಿ ಭಟ್ರ ನಮ್ಗೆ ಗೊತ್ತಿಲ್ಲ, ನಾವು ಹೋಗಿ ಮಾತನಾಡುವಾಗ ಹೇಳಿದರು, ಸರಿ ವಿಶ್ವ ಶೆಟ್ಟಿ ಅಂಬಲ್ಪಾಡಿ ಅವರು, ನಮ್ಮ ಉಡುಪಿಯ ಆಪತ್ ಬಾಂಧವರು, ಅವರು ನಮ್ಗೆ ಹೇಳಿದ ವಿಷಯ ಇಷ್ಟೇ, ಅಸಹಾಯಕರಾಗಿದ್ದಾರೆ ಇವರನ್ನು ನಾವು ಏನು ಮಾಡುವಂತ ಗೊತ್ತಾಗ್ತಾ ಇಲ್ಲ ಅಂತ. ಹಾಗೆ ನಾವು ನೋಡುವಾಗ ಡಯಾಪರಲ್ಲಿದ್ದರು ವ್ಯಕ್ತಿ, ಒಂದು ಪ್ಯಾರಲೈಸ್ ಆಗಿ ಒಂದು ಸೈಡ್ ಹೋಗಿತ್ತು. ನಾವೇನು ಮಾಡಿದ್ವಿ, ಅವರಿಗೆ ಒಂದು ಹೊಸ ಜನ್ಮ ಕೊಡುವ ಉದ್ದೇಶದಿಂದ ಬನ್ನಿ ಭಟ್ರೆ ನಾಳಿನ ಸ್ವರ್ಗಕ್ಕೆ ಹೋಗುವನ್ನ ಒಂದು ಮಾತು ಹೇಳಿತ್ತು. ಅದವರು ಏನು ಎಣಿಸಿದ್ರು ಗೊತ್ತಿಲ್ಲ, ಅಯ್ಯೋ ಇವ್ರು ನನ್ನನ್ನು ಸ್ವರ್ಗಕ್ಕೆ ಕರ್ಸ್ಕೊಂಡು ಹೋಗ್ತಾರಲ್ಲ ಅಂತ ಟೆನ್ಷನಲ್ಲಿ ಇದ್ರಂತೆ. ಅದು ಸ್ವರ್ಗ ಅಲ್ಲ, ಆ ಸ್ವರ್ಗ ಅಲ್ಲ, ಈ ಸ್ವರ್ಗ ಅಂತ. ಇಲ್ಲಿ ಬಂದ ಆರಂಭದಲ್ಲಿ ಡಯಾಪರಲ್ಲಿ ಇದ್ರು, ಸೈಡ್ ಹೋಗಿತ್ತು. ನಮ್ಮ ಸ್ವರ್ಗ ಆಶ್ರಮದ 2 ಮೇನ್ ಪಿಲ್ಲರ್ಗಳು ಹರೀಶ್ ಮತ್ತು ಮಹೇಶ್, ಇವರು ನಮ್ಮ ಪಿಲ್ಲರ್ಗಳು ಹೌದು, ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ. ಈ ವ್ಯಕ್ತಿಯನ್ನು ಇವತ್ತು ಈ ರೀತಿ ನಡೆಯುವಂತ ಆಗ್ಬೇಕಂತಂದ್ರೆ ಅವರಿಬ್ಬರ ಸಹಾಯ ಹಾಗೂ ಅವರಿಬ್ಬರ ಪರಿಶ್ರಮ ನಿಜಕ್ಕೂ ಸ್ಮರಣೀಯ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಇದ್ದವನನ್ನು ಡಯಾಪರ್ನಿಂದ ರಿಮೂವ್ ಮಾಡುವಂಥದ್ದು, ಯೂರಿನ್ ಕ್ಯಾನಲ್ಲಿ ಹಿಡ್ಕೊಂಡು ತಿರ್ತಾ ಇದ್ದವರನ್ನು ಯೂರಿನ್ ಕ್ಯಾನ್ ರಿಮೂವ್ ಮಾಡುವಂಥದ್ದು, ಹಾಗೆ ಬೆಡ್ಡಿಡನ್ ಆಗಿರುವಂಥ ನಾನು ಎದ್ದು ತಿರುಗಿಸ್ಬೇಕಂತಂದರೆ ಅವ್ರಿಗೆ ಮನೋಬಲ ತುಂಬ ಇಂಪಾರ್ಟೆಂಟ್. ಅವ್ರಿಗೆ ಕೊಡುವಂಥ ಮಾನಸಿಕವಾದಂಥ ಸ್ಟ್ರೆಂತ್ ಏನಿದೆ ಅದು ತುಂಬ ಮುಖ್ಯವಾದಂಥದ್ದು. ಆ ಕೆಲಸ ಮಾಡಿದ್ದು ಹರೀಶ್ ಮತ್ತು ಮಹೇಶ್. ಹಾಗೆ ಅವರಿಗೆ ಎಲ್ಲ ಸಪೋರ್ಟನ್ನು ನಾವು ಸ್ವರ್ಗ ಆಶ್ರಮ ನೀಡಿದ ಕಾರಣ ಕ್ರಮೇಣ ರಜನೀಶ್ ಸಾಮಗ್ ಅವರು ಡೆವಲಪ್ಮೆಂಟ್ ಬಂತು, ಅವರ ಬಾಡಿಲಿ ಚೇಂಜಸ್ ಆಯಿತು. ಹಾಸಿಗೆಯಿಂದ ಎದ್ದು ಕೂತರು, ಕುಂಟ ನಡ್ಲಿಕ್ಕೆ ಶುರು ಮಾಡಿದ್ರು. ವಾಕರ್ ನಡೆದ್ರು ಆರಂಭದಲ್ಲಿ, ಆಮೇಲೆ ವಾಕರನ್ನು ತಪ್ಪಿಸಿಡ್ತು, ಅದಕ್ಕೆ ಕೂಡ ಹಠ ಮಾಡಿದ್ರು, ಅದನ್ನ ತಪ್ಪಿಸಿಡ್ತು, ನಿಧಾನಕ್ಕೆ ನಡೆದ್ರು. ಇವತ್ತು ನಮ್ಮ ಮುಂದೆ ರಜನೀಶ್ ಸಾಮಗ್ ಅವರಿದ್ದಾರೆ. ಅನಿರೀಕ್ಷಿತವಾಗಿ ಒಂದು ಕಾಲ್ ಬಂದು ಅವ್ರ ಮನೆಯವ್ರದ್ದು, ನಾವು ಕಳಿಸಿರುವಂಥ ವಿಡಿಯೋದಲ್ಲಿ ಯಾವುದೋ ಒಂದು ವೈರಲ್ ಆಗಿ ಅವ್ರಿಗೆ ಮುಟ್ಟಿತ್ತಂತೆ. ಆ ವಿಡಿಯೋದಿಂದ ಇದು ನಂಬರ್ ನೋಡಿ ಕಾಲ್ ಬಂದು ಅವರ ಪರಿಸ್ಥಿತಿಯನ್ನು ಹೇಳಿದ್ರು. ಮನುಷ್ಯ ಎಷ್ಟೇ ಉನ್ನತ ಸ್ಥಾನದಲ್ಲಿ ಇಲ್ಲಿ ಹೇಗೆ ಇರಲಿ, ಅವನ ಏನು ಗ್ರಹಚಾರವನ್ನು ಅನುಭವಿಸಲೇಬೇಕು. ಸಾಮಗರು ಒಂದು ಒಳ್ಳೆಯ ಪೊಸಿಷನ್ನಲ್ಲಿ ಇದ್ದವರು, ಒಂದು ಒಳ್ಳೆ ಮುಂಬೈಯಲ್ಲಿ ಒಂದು ಒಳ್ಳೆಯ ದೇವಸ್ಥಾನದ ಅರ್ಚಕರಾಗಿದ್ದವರು. ಅದೃಷ್ಟ ಕೈ ಕೊಟ್ಟಾಗ ಅವರ ಜೀವನ ಯಾವ ರೀತಿ ಬದಲಾಯಿತು ಅಂದರೆ ಕೊನೆಗೆ ಅಸಹಾಯಕತೆಯ ಸ್ಥಿತಿಗೆ ತಲುಪಿದ್ರು. ಇದು ಅಸಹಾಯಕತೆ ಅನ್ನುವಂಥದ್ದು ಯಾರಿಗೂ ಬರ್ಬೋದು, ನಾಳೆ ನಮಗೂ ಬರ್ಬೋದು, ಇನ್ನೊಬ್ಬರಿಗೂ ಬರ್ಬೋದು. ಆ ಅಸಹಾಯಕ ಸಂದರ್ಭದಲ್ಲಿ ಅವರಿಗೆ ಭಗವಂತ ಯಾವ ರೀತಿ ಸಪೋರ್ಟ್ ಮಾಡಿದ್ದ ಅನ್ನೋದು, ಅವರ ಜೀವನವನ್ನು ಅವರು ಹೇಗೆ ನಡೆಸ್ಕೊಂಡು ಬಂದರು ಅದರ ಮೂಲಕ ನಮ್ಗೆ ಗೊತ್ತಾಗ್ತದೆ. ಅವರು ಸಾತ್ವಿಕ ಸ್ವಭಾವದಲ್ಲಿ ಇದ್ದು ಭಗವಂತನನ್ನು ನಂಬಲಿಕ್ಕೆ ಹೋಗಿ ಅಂತಿಮವಾಗಿ ಅವರಿಗೆ ಒಳ್ಳೆಯ ಜಾಗ ಸಿಕ್ತು, ಸ್ವರ್ಗ ಆಶ್ರಮದಂಥ ಆಶ್ರಮ ಸಿಕ್ತು. ನಾವು ಅವರನ್ನು ಇವತ್ತು ಸಂಪೂರ್ಣವಾಗಿ ಮಾಡಿದ್ದೇವೆ ಅನ್ನೋದಕ್ಕೆ ಹೇಳಲಿಕ್ಕೆ ಖುಷಿ ಆಗ್ತದೆ. ಯಾಕಂತಂದರೆ ಇವತ್ತು ಆ ಪರಿಸ್ಥಿತಿಯಲ್ಲಿದ್ದ ರಜನೀಶ್ ಸಾಮಗ್ರದ್ದು ಹೆಂಡತಿ ನಮ್ಮ ಜೊತೆ ಇದ್ದಾರೆ, 2 ಮಕ್ಕಳಿದ್ದಾರೆ. ಇವರಿಬ್ರು ಕೂಡ ತಂದೆಯನ್ನೋಡ ಆತರದಲ್ಲಿ ಇದ್ದಾರೆ. ಹಾಗೆ ನಮ್ಮ ರಜನೀಶ್ ಸಾಮಗ್ರಿ ಒಳಗಿದ್ದಾರೆ. ಮುಂದೆ ನೆಕ್ಸ್ಟ್ ಅವರದ್ದೇ ಎಂಟ್ರಿ, ಹೀರೋ ಎಂಟ್ರಿ ಬರ್ಲಿಕ್ಕಿದೆ. ಬಿಡುವ ಗಿಡ ಮರಕ್ಕೆ ವಾಸ್ತುವಲ್ಲಿ, ಗುಡಿಸಲಿನ ಹಸಿಲಲ್ಲಿ ಬಡತಾಯ ಮಡಿಲಲ್ಲಿ, ನಸು ನಗುವ ಮಗು ಮನಕ್ಕೆ ವಾಸ್ತುವಲ್ಲಿ. ಮನಸ್ಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸ್ಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆಕಟ್ಟೆಯ ಮಾತು ಆಡಬೇಕೆ, ಬೀಸೋ ಗಾಳಿಯ ಅಲೆಗೆ ವಾಸ್ತುವೆ. ಬಿದ್ದಲ್ಲೇ ಬೇರು. ಮಗಳು ತಂದೆಯನ್ನ ಕರ್ಕೊಂಡು ಬಂದು ಇದುವರೆಗೆ ಸ್ವರ್ಗ ಆಶ್ರಮ ಅವರಿಗೆ ಆಸರೆ ಆಗಿತ್ತು. ಇನ್ನು ಮಗಳು, ಹೆಂಡತಿ ಹಾಗೂ ಕುಟುಂಬ ಇವರ ಆಸರೆಗೆ ನಾವು ಅಲ್ಲಿ ಒಪ್ಪಿಸ್ತಾ ಇದ್ದೇವೆ. ನಮ್ಮದೊಂದು ಪದ್ಧತಿ ಇದೆ. ನಾವು ಯಾವತ್ತೂ ಕೂಡ
ನಮ್ಮ ಸ್ವರ್ಗ ಆಶ್ರಮದಲ್ಲಿದ್ದ ಅಸಹಾಯಕರು ಅವರ ಮನೆ ಮುಟ್ಟುವಾಗ ಅವರಿಗೊಂದು ಹಣತೆಯನ್ನು ಕೊಡುವಂಥ ಒಂದು ಸಂಪ್ರದಾಯ ಇದೆ. ಹಣತೆ ಯಾಕೆ ಅಂತಂದರೆ, ಮಣ್ಣಲ್ಲಿ ಮಣ್ಣಾಗಿದ್ದ ಹಣತೆಯನ್ನು ನಾವು ತಗೊಂಡು ಬಂದು ಅದನ್ನು ಒಳ್ಳೆಯ ಅದಕ್ಕೊಂದು ರೂಪ ಕೊಟ್ಟು ಅದನ್ನು ದೇವರ ಸ್ಥಾನಕ್ಕೆ ಇಡುವಂಥ ಒಂದು ವಸ್ತುವಾಗಿ ಅದನ್ನು ಬದಲಾಯಿಸಿ ಆಮೇಲೆ ಆ ಹಣತೆ ರೂಪದಲ್ಲಿ ಅದನ್ನು ಅವರ ಮನೆಗೆ ಕೊಡುವಂಥದ್ದು. ಅದನ್ನು ಅವರು ಅವರ ದೇವರಿಗೆ ದಿನ ಅದಕ್ಕೊಂದು ಏನು ಎಣ್ಣೆ ಹಾಕಿ ದೀಪ ಹಚ್ಚಿದರೆ ಬಹುಶಃ ಈ ಹಣತೆ ಅವರ ಮನೆಯ ಹಣತೆ ಆಗಿರಲಿ, ಮನೆಯ ದೀಪವಾಗಿರಲಿ ಅನ್ನೋ ಒಂದು ನಂಬಿಕೆಯಿಂದ ನಾವು ಅದನ್ನು ಅವರ ಮನೆಯವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಮನಸೆಂಬ ಭೂಪಟದಿ ಗಡಿರೇಖೆ ಇಲ್ಲ, ಮನಸೆಂಬ ಮನೆಯಲ್ಲಿ ಗೋಡೆ ಇಲ್ಲ. ಹರಿವ ನೀರಿನ ಹಾಗೆ ಬದುಕು ಚಲಿಸಿರುವಾಗ ಆಣೆಕಟ್ಟೆಯ ಮಾತು ಆಡಬೇಕೆ? ಬೀಸೋ ಗಾಳಿಯ ಅಲೆಗೆ ವಾಸ್ತುವೇಗೆ? ಬಿದ್ದಲ್ಲೇ ಬೇರೂರಿ ಗಗನಕ್ಕೆ ಕೈ ಎತ್ತಿ ಹೂ ಬಿಡುವ ಗಿಡ ಮರಕ್ಕೆ ವಾಸ್ತುವೆಲ್ಲಿ? ಎಂಥದೇ ಇರುಳನ್ನು ದಾಟಬಹುದು, ಹಚ್ಚಿಟ್ಟ ಕಂದೀಲು ಕೈಲಿದ್ದರೆ. ಹಣೆ ಬರಹ ಕೈಯಾರೆ ಬರೆಯಬಹುದು, ಎದೆಯಲ್ಲಿ ಅಕ್ಷರ